ಮೊನ್ನೆ ಇತ್ತೀಚೆಗೆ ರಂಜಾನ್ ದರ್ಗಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಲಿಂಗಾಯತರು ಯಾರು ಹಿಂದೂಗಳಲ್ಲ ಅಂತ ಹೇಳಿದ್ದಾರೆ. ಅಂದರೆ ನಾವು ಯಾರು ಹಿಂದೂಗಳಲ್ಲ ಅಂತ ಹೇಳೋಕ್ಕೆ ಅವ್ರ ಕಡೆ ಏನು ನಮಗೆ ಪರ್ಮಿಷನ್ ಬೇಕಾಗಿಲ್ಲ, ಅವ್ರ ಕಡೆಯಿಂದ ಯಾವ ಸರ್ಟಿಫಿಕೇಟು ಬೇಕಾಗಿಲ್ಲ. ಮುಂಚಿಂದನೂ ನಾವು ಹಿಂದೂ ಲಿಂಗಾಯತ್ ಅಂತಲೇ ಬರ್ಕೊಂಡು ಬಂದಿದ್ದೇವೆ. ಇವರು ರಂಜಾನ್ ದರ್ಗಾ ಅವ್ರಿಗೂ ಅವ್ರ ಧರ್ಮದ ಬಗ್ಗೆ ನೀವು ನೋಡ್ಕೊಳ್ರಿ. ಮೊದಲು ನೀವು ಟ್ರಿಪಲ್ ತಲಾಕ್ ಬಗ್ಗೆ ಮಾತಾಡ್ರಿ. ನಿಮ್ಮದ್ರಲ್ಲಿ 108 ಹುಳುಕಿದ್ದಾವೆ. ಇನ್ನೊಂದು ಧರ್ಮದ ಮೇಲೆ ಬಂದು ಕೆಸರು ಕೆಲಸನ ಇವು ಮಾಡಬಾರ್ದು. ಇದನ್ನು ನಾವು ಖಂಡಿಸ್ತೇವೆ. ಇದನ್ನು ಏನಂತಂದ್ರೆ ಒಬ್ಬ ಲಿಂಗಾಯತ ಮುಖಂಡನಾಗಿ ಒಂದು ಮಾತು ಹೇಳ್ತೀನಿ, ಇದೇ ರೀತಿ ಪ್ರವೃತ್ತಿ ಮುಂದುವರೆಸಿದ್ರೆ ಮುಂಬರೋ ದಿನಗಳಲ್ಲಿ ನಿಮಗೆ ಗೇರಾವ್ ಹಾಕಿ ಧಾರವಾಡ ಕಾಲಿಟ್ಟರೆ ಗೇರಾವ್ ಹಾಕ್ತೇವೆ. ಮತ್ತು ನೀವು ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡುವಂಥ ಸ್ವಾತಂತ್ರ್ಯ ನಿಮ್ಗೆ ಕೊಟ್ಟೋರು ಯಾರು? ನಮ್ಮೆಲ್ಲ ಲಿಂಗಾಯತ ಸಮುದಾಯ ನಾವೆಲ್ಲರೂ ಕೂಡಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಬದುಕ್ತಿದ್ದೀವಿ, ಬಾಳ್ತಿದ್ದೀವಿ ಈ ದೇಶದಲ್ಲಿ. ನೀವು ಅದನ್ನು ಬಿಟ್ಟು ನಿಮ್ಮ ಧರ್ಮದ ಏನಿದೆ ನೀವು ನೋಡ್ಕೊಳ್ರಿ. ನಮ್ಮ ಧರ್ಮದ ಬಗ್ಗೆ ಮಾತಾಡೋವಂಥ ಹಕ್ಕು ನಿಮಗಿಲ್ಲ. ಈ ಮುಖಾಂತರ ನಾನು ಒಂದಿಂದ ಹೇಳ್ತೇನೆ, ನಾಲ್ಗೆ ಇದೆ ಅಂತ ಬಾಯಿ ಬಂದಂಗೆ ಮಾತಾಡೋದಲ್ಲ ಅದು. ಸೊ ಅದಕ್ಕಾಗಿ ಒಂದು ಹೇಳ್ತೇನೆ, ಇದೇ ರೀತಿ ಪ್ರವೃತ್ತಿಯನ್ನು ಮುಂದುವರೆಸಿದ್ರೆ ಮುಂಬರೋ ದಿನಗಳಲ್ಲಿ ಕಾನೂನು ಹೋರಾಟನೂ ಮಾಡ್ತೇವೆ, ನಿಮ್ಮ ಮೇಲೆ ಗೇರವನ್ನು ಹಾಕ್ತೇವೆ ಮತ್ತು ನಿಮಗೆ ತಕ್ಕ ಶಾಸ್ತಿಯನ್ನು ಮಾಡ್ತೇವೆ. ಸೊ ಅದಕ್ಕೆ ನೀವು ಹೇಳಿದ್ದಕ್ಕೂ ಒಂದು ಮನವಿ ಮಾಡ್ತೇವೆ ಸರ್, ನೀವು ಏನು ಹೇಳಿಕೆ ಕೊಟ್ಟಿದ್ದೀರ ಅದನ್ನು ವಾಪಸ್ ತಗೊಳ್ರಿ. ನಮ್ಮ ಧರ್ಮದ ಬಗ್ಗೆ, ನಮ್ಮ ಹಿಂದೂದ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಅದಕ್ಕೆ ನೀವು ಕ್ಷಮೆ ಕೇಳಬೇಕಿದೆ, ಬಹಿರಂಗ ಕ್ಷಮೆ ಕೇಳಬೇಕು. ಕೇಳದೆ ಹೋದಲ್ಲಿ ಮುಂಬರೋ ದಿನಗಳಲ್ಲಿ ನೀವು ಎಲ್ಲಾದರೂ ಸಿಕ್ಕರೂ ಸಹಿತ ಗೇರಾವ್ ಹಾಕ್ತೇವೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.